ಅಮ್ಮ, ಓದಬೇಕು, ಬರಿಬೇಕು. ಓದ್ಕೊತಾ ಇದ್ದ? ಏನು ಹೋಮ್ವರ್ಕ್ ಮಾಡ್ತಾ ಇದ್ದೆ? ಏನು ನೋಟ್ಸ್ ಬರೀತಿದ್ದೆ. ನೋಟ್ಸಾ? ಸಾಂಬಾರು ಮಾಡೋಣ ಅಂತ. ಏನು ಸಾಂಬಾರು? ಮುಳುಗಾಯಿ, ಆಲೂಗಡ್ಡೆ, ಇದು ಕಾಳು ಹಾಕಿ ಮಾಮೂಲಿ ನಾನು ಮಾಡ್ತೀನಲ್ಲ ಸಾಂಬಾರು, ಈ ಥರ ಸಾಂಬಾರು ಅನ್ನ ಮಾಡ್ಕೊಂಡು ಊಟ ಮಾಡಿಬಿಡಿ. ಹೊಟ್ಟೆ ಬೇರೆ ಭಾಳ ಹಸಿತೈತೆ. ಹೌದು, ಮಧ್ಯಾಹ್ನ ಬೇರೆ ಕರೆಕ್ಟಾಗಿ ಊಟ ಮಾಡಲಿಲ್ಲ. ನಿನ್ನೆ ರಾತ್ರಿ ರಸಮ್ ಇತ್ತು, ಅದಕ್ಕೆ ಬಿಟ್ಟಿದ್ವಿ. ಮಧ್ಯಾಹ್ನ ಏನೂ ತಿಂದಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ಅದು ಸುಮಾರು ದಿನ ಆಯಿತು ವೀಡಿಯೋನೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಅಂದರೆ ಅಷ್ಟು ಒಂದು ಸ್ವಲ್ಪ ಟೈಮ್ ಸಿಗ್ತಾ ಇರಲಿಲ್ಲ. ನಿನ್ನೆ ಒಂದು ಸ್ವಲ್ಪ ದುರ್ಗ ಎಲ್ಲ ಹೋಗಿದ್ವಿ, ಅಂತೂ ಒಂದು ಸ್ವಲ್ಪ ತಗೊಂಡಿದ್ದೀನಿ ಅಷ್ಟೇ. ವೀಡಿಯೋ ಜಾಸ್ತಿ ಏನು ತೆಗಿಯೋಕ್ಕಾಗಲಿಲ್ಲ. ಮಳೆ ಬೇರೆ ಬರ್ತಾ ಬೇಡ. ಹೆಂಗಿತ್ತು ಗೊತ್ತಾ ಆ ಕಡೆ ಮಳೆ? ತುಂಬ ಮಳೆ ಬರ್ತಿತ್ತಾ? ಸಿಕ್ಕಾಪಟ್ಟೆ ಮಳೆ. ಒಂದು ಸ್ವಲ್ಪ ಮಳೆ ಬರುತ್ತೆ, ಒಂದು ಸ್ವಲ್ಪ ಬಿಸಿಲು ಬರುತ್ತೆ. ಇದೇನು ಮಳೆಗಾಲನ ಬಿಸಿಲುಗಾಲನ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ಇವತ್ತಿಲ್ಲೆಲ್ಲ ಸಿಕ್ಕಾಪಟ್ಟೆ ಬಿಸಿಲು. ಹೌದು ಅಲ್ಲ? ಬೇಸಿಗೆ ಇದ್ದಂಗೆ ಇತ್ತು ನೋಡಿ ಇವತ್ತು. ತುಂಬ ಏನು ಬಿಸಿಲು ಬಂದಿಲ್ಲ. ತುಂಬ ಬಂದಿಲ್ಲ, ಸ್ವಲ್ಪ. ತೋರ್ಸೋದಾದ್ರೆ ಸಾಂಬಾರು ಈ ಥರ ಮಾಡ್ಕೊಳ್ಳೋದು. ಇದು ಹಸಿ ಮಸಾಲೆ ಅಂದರೆ ಗ್ರೀನ್ ಮಸಾಲೆ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ. ಆಮೇಲೆ ಕಾಯಿ ಮಸಾಲೆ ಹಾಕ್ಕೊಳ್ಳೋಣ. ಎಲ್ಲ ಯಾವಾಗಲೂ ನಾನು ಹಾಕೋ ಇದು ಮಾಮೂಲಿ ಸೇಮ್ ಒಂದೇ ಮಸಾಲೆ, ಯಾವುದ್ರಲ್ಲೂ ಚೇಂಜ್ ಮಾಡಲ್ಲ. ಚಿಕನಿಂದ ಒಂದು ಸ್ವಲ್ಪ ಚೇಂಜ್ ಇರುತ್ತೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಆದರೆ ಚೆನ್ನಾಗಿರುತ್ತೆ, ಈ ಥರ ಮಾಡ್ಕೊಂಡು ತಿಂದಾಗ ಚೆನ್ನಾಗಿರುತ್ತೆ ಸಾಂಬಾರು. ಚೆನ್ನಾಗಿರುತ್ತೆ, ರೈಸಿಗೆ ಮುದ್ದೆಗೂ ಚೆನ್ನಾಗಿರುತ್ತೆ. ನಾವು ಮುದ್ದೆ ಮಾಡ್ಕೊತೀವಲ್ಲ ಒಂದೊಂದ್ಸಲ, ನಾನು ವಿಡಿಯೋದಲ್ಲಿ ತೋರಿಸ್ಲಿಲ್ಲ ಮುದ್ದೆ ಮಾಡೋದನ್ನು. ನಾವು ಮಾಡ್ಕೊಂಡು ತಿಂತೀವಿ, ಒಂದೆರಡು ಮುದ್ದೆ ಮಾಡ್ಕೊತೀವಿ, ನಾನಿಗೂ ನಮ್ಮ ಮನೆಯವರಿಗೂ ಅಂತ. ಒಬ್ಬರಿಂದ ಜಾಸ್ತಿ ತಿಂತೀವಿ, ನಾವು ಮಾಡ್ಕೊಂಡು ತಿಂತೀವಿ. ತಿಂತೀವಲ್ಲ ಫ್ರೆಂಡ್? ತಿಂತೀನಲ್ಲ, ಯಾಕೆ ಇಷ್ಟ ಆಗಲ್ವಾ? ಇಲ್ಲ, ಮೆಂತ್ಯ ಮುದ್ದೆ ಎಲ್ಲ ಮಾಡ್ತೀನಿ ನಾನು, ಮಾಡ್ಕೊಂಡು ನಾವು ಮನೆಯಲ್ಲೇ ತುಪ್ಪ ಮಾಡ್ಕೊಂಡಿರೋದು, ಕೆನೆ ತೆಗೆದಿಟ್ಟು ತುಪ್ಪ ಮಾಡಿರೋದು. ವಿಡಿಯೋದಲ್ಲಿ ಹಾಕಿದ್ದೀವಿ. ಆದರೆ ನನ್ನದು ಬೇರೆ ಯೂಟ್ಯೂಬ್ ಚಾನಲ್ ಇದೆ ಇನ್ನೊಂದು, ಅದರಲ್ಲಿ ಹಾಕ್ಕೊಂಡಿರೋದು, ಇದರಲ್ಲಿ ಹಾಕಿಲ್ಲ ಫ್ರೆಂಡ್. ಹೌದಾ? ಇನ್ನೊಂದು ಯೂಟ್ಯೂಬ್ ಚಾನಲ್ಗೆ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಯೂಟ್ಯೂಬ್ ಚಾನಲ್ ಅಲಿ ಫಾತಿಮಾ ಅಂತ ಇದೆ, ಅದರಲ್ಲಿ ಹಾಕ್ಕೊಂಡಿದ್ದೀವಿ. ಚೆನ್ನಾಗಿ ಬಂತು ತುಪ್ಪ ಅದು ಅಲ್ಲ? ಹೌದು. ಇಷ್ಟು ಹಾಕೊಂಡ್ರೆ ಸಾಕು ಸಾಂಬಾರಿಗೆ. ಮತ್ತೆ ಇನ್ನೊಂದು ಸ್ವಲ್ಪ ನೀರು ಜಾಸ್ತಿನೇ ಹೋಗೈತೆ. ಇದೆಲ್ಲ ಕುಕ್ಕಾಗಿ ಆಲೂಗಡ್ಡೆ ಎಲ್ಲ ಬೆಂದು, ಮುಳುಗಾಯಿ ಎಲ್ಲ ಬೆಂದು ಸೊ ಗಟ್ಟಿ ಆಗುತ್ತೆ ಸಾಂಬಾರು. ಕುಕ್ಕರ್ ಮುಚ್ಚನ ಹಾಕ್ತೀರಾ? ಹಾಕ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಆವಾಗಲೇ ಒಂದು ಸ್ವಲ್ಪ ಹಾಕಿದ್ನಲ್ಲ, ಅದು ತೋರಿಸ್ಲಿಲ್ಲ. ಹಂಗೆ ಮಾತಾಡ್ತಾ ಸುಮ್ಮನೆ ಹಾಕ್ಬಿಟ್ಟಿದ್ದ, ತೋರಿಸ್ಲಿಲ್ಲ. ಉಪ್ಪು ಸ್ವಲ್ಪ ರುಚಿಗೆ ಆವಾಗಲೇ ಹಾಕಿದ್ದೆ. ನಮಗೆ ರುಚಿಗೆ ಎಷ್ಟೆಷ್ಟು ಬೇಕು ಹಂಗೆ ಹಾಕ್ಕೋಬೋದು. ಅವ್ರವರು ಸ್ವಲ್ಪ ಕಡಿಮೆ ಕಡಿಮೆ ಉಪ್ಪು ತಿನ್ನೋರು ಇರ್ತಾರೆ, ಜಾಸ್ತಿ ತಿನ್ನೋರು ಇರ್ತಾರೆ. ಅವ್ರವ್ರಿಗೆ ಇಷ್ಟ ಯಾವ ಥರ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾವು ಸ್ವಲ್ಪ ಕಡಿಮೆನೇ ಉಪ್ಪು ತಿನ್ನೋದು. ತೋರಿಸ್ಬೇಡ ನೀನು, ತೋರಿಸ್ಬೇಡ ಆಯ್ತಾ? ಕುಕ್ಕರ್ ಮುಚ್ಚಳ ಯಾವಾಗ ಕುಕ್ಕರ್ ತಗೊಂತೀನಿ ಅನ್ನಿಸ್ಬಿಟ್ಟೈತೆ. ಇನ್ನೊಂದು ಸ್ವಲ್ಪ ದಿನದಲ್ಲಿ ತಗೊಂತೀನಿ ಕುಕ್ಕರ್. ಚೆನ್ನಾಗಿದೆ ಕುಕ್ಕರ್, ಏನಾಗಿಲ್ಲ. ಅಂದರೆ ಇದು ಹೋಗ್ಬಿಟ್ಟಿದೆ, ಮುಷ್ಟಿಗಳು ಹೋಗ್ಬಿಟ್ಟಿದ್ದಾವೆ. 2 ವಿಜಲ್ ಸಾಕು. 2 ಇಲ್ಲಾಂದರೆ ಒಂದು ಆಗಿದ ತಕ್ಷಣ ಇನ್ನೊಂದು ವಿಜಲ್ ಬರುತ್ತಲ್ಲ, ಇನ್ನೂ ವಿಜಲ್ ಬರುತ್ತೆ ಅಂದಾಗ ಆಫ್ ಮಾಡಿದ್ರೆ ಸಾಕು. ರೈಸ್ ತಂದಿದ್ದಾರೆ, ಖಾಲಿ ಆಗಿತ್ತು ರೈಸ್ ತಗೊಂಬಂದಿದ್ದಾರೆ. ಇದೇ ಪ್ಯಾಕೆಟ್. ಏನೋ ಇದು ರೈಸು, ಎಂಥ ರೈಸು? 2 ವಿಜಲ್ ಆಯಿತು. ಓಪನ್ ಮಾಡ್ತಾ ಇದ್ದೀನಿ ನೋಡಿರಿ. ಸಖತ್ತಾಗಿ ವಾಸನೆ ಬರ್ತದೆ. ಗಮ್ಮ ಹಿಂಗಿದೆ, ಸಖತ್ತಾಗಿದೆ. ಯಾವ ಸಾಂಬಾರಮ್ಮ? ಇದಾ ಕಾಳು. ತುಂಬ ನೀರು ಹಾಕ್ಕೊಂಡಿದ್ನಲ್ಲ ನೋಡ್ರಿ, ಈ ಥರ. ಮತ್ತೆ ನೆನೆನೂ ಕಾಳು ಮಾಡಿದ್ರು. ನೆನ್ನೆ ರಸಮ್ ಅದು. ಕಾಳೆಲ್ಲ ನೀಟಾಗಿ ಬೆಂದಿದೆ. ಸ್ಪೂನ್ ತೋರಿಸ್ತೀನಿ ನೋಡು. ಆಲೂಗಡ್ಡೆನೂ ಬೆಂದಿದೆ ನೋಡು. ಕಾಳು ಹೊಡ್ಕೊಂಡೇ ಹೋಗಿದೆ ನೋಡು. ಹೆಸರು ಕಾಳು ಹೊಡ್ಕೊಂಡು ಹೋಗಿದೆ. ಬಟಾಣಿ ನೀಟಾಗಿ ಬೆಂದಿದೆ. ಟೇಸ್ಟ್ ಮಾಡ್ತೀನಿ. ಸಕ್ಕತ್ತಾಗಿದೆ. ಉಪ್ಪು ಕಡಿಮೆ ಇದೆ, ಯಾಕಂದರೆ ಆಂಟಿ ಒಂದು ಸ್ವಲ್ಪ ಸಾಂಬಾರು ಕೇಳಿದ್ರು, ಅದಕ್ಕೆ ಉಪ್ಪು ಕಡಿಮೆ ಹಾಕಿದೆ. ನಮೋ ಜೀರಾ ರೈಸ್. 1,500 ರೂಪಾಯಿ ಪ್ಯಾಕೆಟ್ ಇದೆ. ಹಾಕಿ ತೋರಿಸಿ. ಹಾಕಿ ನೋಡಿರಿ ಯಾವ ಥರ ಇದೆ. ಅಂದರೆ ಚೆನ್ನಾಗಾಗುತ್ತೆ ಅನ್ನ. ನೋಡೋಣ ಯಾವ ಥರ ಆಗುತ್ತೆ ಅಂತ ನೋಡಿ. ರೈಸಿಗೆ ಇಟ್ಟಿದ್ದೀನಿ, ಇನ್ನೇನು ಆಗುತ್ತೆ. ಇನ್ನೊಂದು ಸ್ವಲ್ಪ ಬೇಗ ಅಡುಗೆ ಮಾಡಿರಿ. ಬೇಗ ಆಗುತ್ತೆ, ಟೆನ್ಷನ್ ಮಾಡ್ಕೊಬೇಡ, ಆಗುತ್ತೆ. ಟೆನ್ಷನ್ BP ಲೋ ಮಾಡ್ಕೊಬಿಟ್ರೆ ಬೇಡ, ಆಗುತ್ತೆ. ರೈಸ್ ಆಗುತ್ತೆ, ಊಟ ಮಾಡುತ್ತೆ. ಇಲ್ಲಿ ನೋಡ್ರಿ, ಎಲ್ಲರೂ ಕಿತ್ತಾಡ್ಕೊಳ್ತಾ ಇದ್ದಾರೆ. ಇವಳು ಅವ್ರ ಅಕ್ಕನ ಹತ್ರ ಜಗಳ ಮಾಡ್ತಾ ಇದ್ದಾಳೆ. ಮೊಬೈಲ್ ಬೇಕಂತೆ. ಮೊಬೈಲ್ ಏನು ಮಾಡಕ್ಕೆ ನಿನಗೆ?
ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದ್ದಾಳೆ ಅಂದರೆ ಏನಾರ ಬಿಡಿಸೋದ್ರಲ್ಲಿ ಚೆನ್ನಾಗಿ ಬಿಡಿಸ್ತಾಳೆ. उसमें है ना मैं तेरा नोट्स पढ़ने खुद ले नोट्स नहीं माँ तो टीवी में देख ले लेगा ए हजूरी ಕಿತ್ತಾಡ್ರಿ ಕಿತ್ತಾಡ್ರಿ. कंप्लीट ले तो कंप्लीट कर दे तुम जबरदस्ती ಯಾರು ಏನಾರ ಮಾಡ್ಕೊಳ್ಳಿ, ನಮ್ಮ ರಜಾ ಮಾತ್ರ ಆರಾಮಾಗಿ ಟಿವಿ ನೋಡ್ತಾನೆ. ಆ ಚೊಂಬೆ ಯಾಕೆ ತಗೊಬಂದು ಇಲ್ಲಿ ಇಟ್ಟಿರೋದು ಹಿಂದ್ಗಡೆದು? ಏನೋ ಪ್ರಾಜೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನೋ ಬರಿತಾ ಇದ್ದಾಳೆ. ಅವಳಿಗೆ ಸ್ಪೆಕ್ಸ್ ಬೇರೆ ಕೊಡಿಸ್ಬೇಕು ಇವಾಗ, ಪಾಯಿಂಟ್ ಜಾಸ್ತಿ ಆಗಿದೆ ಅಂತೆ. ಸಾಂಬಾರಿಕಾ ಅದಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಚೆನ್ನಾಗೈತಲ್ಲ ಸಾಂಬಾರು, ಸಖತ್ತಾಗೈತೆ. ಅದಕ್ಕೆ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡಿ ಮಧ್ಯಾಹ್ನ ಏನಾರ ಮಟನ್ ಗಿಟನ್ ತಗೊಂಬಂದು ಸಾಂಬಾರು ಮಾಡ್ತೀನಿ. ಮತ್ತೆ ಪೂಜೆ ಚಪಾತಿ ಬೇಯಿಸೋದು ಅವಳೇ ಕೆಲಸ, ಚಪಾತಿ ಬೇಯಿಸೋದು ಯಾವಾಗ ಮಾಡಿದ್ರು ಅವಳೇ ಬೇಯಿಸೋದು. ಚಪಾತಿ ಸೈಡಿಗೆಲ್ಲ ಚೆನ್ನಾಗಿ ಬೇಯಿಸು. ಓಕೆ, ಮುಖ ತೊಳ್ಕೊಬಂದು ತಿಂಡಿ ತಿನ್ಕೊಬಿಟ್ಟು. ಸರಿ, ಮುಖ ತೊಳೆಯಲ್ಲ ಹಲ್ಲುಜ್ಜೋದು. ಹಲ್ಲುದು ಅದನ್ನೇ ಮುಖ ತೊಳಿ ಅನ್ನೋದು. ಸೋಪ್ ಹಾಕಿ ಮುಖ ತೊಳೆಯೋದು ಅಷ್ಟೇ. ಮತ್ತೆ ಏನಿಲ್ಲಪ್ಪ ಬರ್ಕೋಬೇಕು. ಕರ್ಕೊಂಡು ಬರ್ಕೋಬೇಕು. ಎದ್ದಿರೋದು ಇವತ್ತು ಸಂಡೇ ಅಲ್ಲ, ಎಲ್ಲರೂ ಲೇಟಾಗಿ ಎದ್ದಿದ್ದೀವಿ. 7 ಎದ್ದಿದ್ದು, ಆಫ್ಟರ್ನೂನ್ ಎದ್ದಿದ್ವಿ. ಆಫ್ಟರ್ನೂನ್ ಎದ್ದು ಒಂದು ಸ್ವಲ್ಪ ಕೆಲಸ ಮಾಡ್ಕೊತಾ ಇದ್ದು. ಭಾನುವಾರ ಇರೋದ್ರಿಂದ ಆರಾಮಾಗಿ ತಿಂಡಿ, ಇಲ್ಲಾಂದರೆ ಎಷ್ಟೊತ್ತಿಗೆಲ್ಲ ತಿಂಡಿ ಎಲ್ಲ ಆಗಿಬಿಡ್ಬೇಕಿತ್ತು. ಇಲ್ಲ ಅಂದರೆ ಸ್ಕೂಲಿಗೆ ಹೋಗೋದು ಬಾಕ್ಸ್ ಎಲ್ಲ ತೊಗೊಂಡೋಗ್ತಾರೆ, ಇವ್ರು ಕಾಲೇಜಿಗೆ ಬಾಕ್ಸ್ ಹಾಕ್ತಾರೆ, ಆಗಲ್ಲ. वो कैसा कर रहा देखो ये कंडा इधर बुला सुफी नमी ಓಯ್ ಕಳ್ಳೆ ಮಜಾ. ಇಷ್ಟು ಬೇಗ ಯಾಕೆ ತಿಂಡಿ ತಿಂತಾ ಇದೆಯಾ? ಹೊಟ್ಟೆ ಸಿಕ್ಕಿತಾ ಅಲ್ಲ? ಇವತ್ತು ಸಂಡೇ ಅಲ್ಲ, ಯಾವಾಗಲೂ ತಿನ್ನೋದು 11:30 12 ಗಂಟೆಗೆ ತಿಂತೀಯಾ?